ಹಿದ್ಕಿದ ಬೇಳೆ ಅವರೆಕಾಯಿ ಹಿದ್ಕಿದ ಬೇಳೆ ಮಿಕ್ಸ್ಚರ್ ಮಾಡ್ತಾ ಇದೀವಿ. ಹೋಮ್ ಮೇಡ್ ಮಿಕ್ಸ್ಚರ್. ವಿ ಆರ್ ಮೇಕಿಂಗ್ ಹಯಾಸಿಂತ್ ಬೀನ್ಸ್, ಪೀಲ್ಡ್ ಬೀನ್ಸ್ ಮಿಕ್ಸ್ಚರ್. ಇದು ಅವರೆಕಾಯಿ ಬಿಡಿಸ್ಕೊಂಡು ಆಮೇಲೆ ಬಲ್ತಿರೋ ಕಾಳುಗಳನ್ನ ತಗೋಬಹುದು. ಬಲ್ತಿರೋ ಕಾಳನ್ನ ತಗೊಂಡು ನೆನೆಸಿ ಅಟ್ಲೀಸ್ಟ್ ಒಂದು 7 to 8 hours ನೆನೆಸಿ ಹಿದ್ಕೊಂಡಿರೋದು, ಅದ್ರ ಮೇಲಿರೋ ಚರ್ಮ ಹಿದ್ಕಿರೋದು. ಈ ಮಿಕ್ಸ್ಚರ್ ಮಾಡೋದಕ್ಕೆ ಫ್ರೆಶ್ ಆಗಿ ಹಿದ್ಕಿಟ್ಕೊಂಡಿರೋ ಕಾಳು ಬೇಕು. ಇದನ್ನ ಒಣಗಕ್ಕೆ ಬಿಟ್ಬಿಟ್ರೆ ತುಂಬಾ ಗಟ್ಟಿ ಆಗುತ್ತೆ ಕರ್ದಾಗ. ಸೊ ಫಾರ್ ದಿಸ್ ಮಿಕ್ಸ್ಚರ್ we are using the peeled hyacinth beans which was soaked for around 8 hours and the outer skin or the outer peel was removed. You need to use freshly peeled beans. The dried ones will be very hard to eat once fried. Other ingredients needed for this is 1 small glasses. This is 1 glass of peanuts, 1 lota kadlekai, 1 glass of fried chana gram, 1 lota kadle pappu. The other ingredients needed are curry leaves, red chili powder, salt, hing, and poha, the hard flattened poha, avlakki, gatti avlakki. So ಅವರೆಕಾಯಿ ಹಿದ್ಕಿದ ಅವರೆಕಾಯಿ, ಕಡಲೆಕಾಯಿ, ಕಡಲೆಪಪ್ಪು, ಕರಿಬೇವು ಎಲೆ, ಅಚ್ಕಾರದ ಪುಡಿ, ಉಪ್ಪು, ಹಿಂಗ್ ಮತ್ತೆ ಗಟ್ಟಿ ಅವಲಕ್ಕಿ. ಅವಲಕ್ಕಿ ಒಂದು 2 ಲೋಟ ಹಾಕೋಬಹುದು ಇದಕ್ಕೆ. Can add 2 tumblers of 2 glasses of poha. ಇದಕ್ಕೆ ಜೊತೆಗೆ ಒಣ ಕೊಬ್ಬರಿನೂ ಹಾಕೋತೀವಿ, ಡ್ರೈ ಕೋಪ್ರಾ. And instead of cutting, she's using a peeler to peel thin slices. ಇದು ಕಟ್ ಮಾಡಿದ್ರೆ ದಪ್ಪ ಪೀಸಸ್ ಬರುತ್ತೆ. ಈ ತರ ಒಣ ಕೊಬ್ಬರಿನ ಪೀಲರ್ ನಲ್ಲಿ ತೆಳು ಸ್ಲೈಸಸ್ ಮಾಡ್ಕೋಬಹುದು. ಇದು ಕರ್ದು ಹಾಕಿದಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. Those peeled pieces of dry copra, ಅದು ಕೊಬ್ಬರಿ ಪೀಲ್ ಮಾಡಿಟ್ಕೊಂಡಿರೋದನ್ನ ಆ ತರ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ತಾ ಇದ್ದಾರೆ. ಕಟ್ ಇಟ್ ಇಂಟು ಸ್ಮಾಲರ್ ಪೀಸಸ್. ಒಂದೊಂದು ಐಟಮ್ನು ಇವಾಗ ಎಣ್ಣೆನಲ್ಲಿ ಕರಿತೀವಿ. ವಿ ಆರ್ ಗೋಯಿಂಗ್ ಟು ಫ್ರೈ ಈಚ್ ಐಟಮ್ ಸೆಪರೇಟ್ಲಿ ಇನ್ ಆಯಿಲ್, ಹಾಟ್ ಆಯಿಲ್. ದಿಸ್ ಬೀನ್ಸ್ ವಿ ಟೇಕನ್ ಅರೌಂಡ್ 3 glasses. ಆ ಲೋಟದಲ್ಲಿ 3 ಗ್ಲಾಸ್ ಅಷ್ಟು ಹಿಕ್ಕಿದ ಬೇಳೆ ತಗೊಂಡಿದ್ದೀವಿ. ಅವಲಕ್ಕಿ ಜಾಸ್ತಿ ಹಾಕಿದ್ರು ಚೆನ್ನಾಗಿರುತ್ತೆ. ಯು ಕ್ಯಾನ್ ಆ್ಯಡ್ ಅ ಲಿಟಲ್ ಎಕ್ಸ್ಟ್ರಾ ಆಫ್ ದಿಸ್ ಪೋಹಾ, ಮೋರ್ ದನ್ 2 glasses. ಬಟ್ ವಿ ಆರ್ ಗೋಯಿಂಗ್ ಟು ಫ್ರೈ ದಿಸ್ ಫಸ್ಟ್. ಬಿಸಿ ಎಣ್ಣೆಲಿ ಕರಿತಾ ಇದ್ದೀವಿ. ದಿಸ್ ಇಸ್ ಇನ್ ಮೀಡಿಯಂ ಫ್ಲೇಮ್. ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಕರಿತಾ ಇದ್ದಾರೆ. ಇದಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇಟ್ ಟೇಕ್ಸ್ ಸಮ್ ಟೈಮ್ ಫಾರ್ ಇಟ್ ಟು ಗೆಟ್ ಫ್ರೈಡ್, ಡೀಪ್ ಫ್ರೈಡ್ ಇನ್ ಆಯಿಲ್. ಆಲ್ಮೋಸ್ಟ್ 6 minutes into frying, the beans has shriveled and slightly the color has changed. 6 ನಿಮಿಷ ಕರ್ದಿದ್ದಾರೆ. ಕಾಳು ಸಣ್ಣಕ್ಕೆ ಶ್ರಿಂಕ್ ಆಗಿದೆ, ಆಮೇಲೆ ಕಲರ್ ಚೇಂಜ್ ಆಗಿದೆ. ಇನ್ನೂ ಇದು ಕರಿಬೇಕು. 10 minutes. It has taken 10 minutes to fry this into this form. It has turned into reddish color, golden yellow, slightly red color. Now we can switch off the flame and remove this from oil. ಇದು 10 ನಿಮಿಷ ಕರೆದ ಮೇಲೆ ಈ ತರ ಇಷ್ಟು ಕೆಂಪಗಾಗಿದೆ. ಗಟ್ಟಿಗೂ ಆಗಿರುತ್ತೆ, ಆಮೇಲೆ ಸ್ವಲ್ಪ ಕೆಂಪಿಗೂ ಆಗಿರುತ್ತೆ. ಫ್ಲೇಮ್ ಇಂದ ಇದು ಒಲೆ ಆಫ್ ಮಾಡ್ಬಿಟ್ಟು ಫ್ಲೇಮ್ ಇಂದ ಇದು ಬಾಂಡ್ಲೆಯಿಂದ ತೆಗೀರಿ ಕಾಳನ್ನ. ಅಂಡ್ ಅಲವ್ ಇಟ್ ಟು ಡ್ರೈನ್. ಆಯಿಲ್ ಅಲವ್ ಮಾಡಿ, ಡ್ರೈನ್ ಎಣ್ಣೆ ಇಳ್ಕೊಳಕ್ಕೆ ಅಲವ್ ಮಾಡಿ. ಎಣ್ಣೆ ಇಳ್ಕೊಂಡ್ಮೇಲೆ ಇದನ್ನ ಕಾಳಿಗೆ ಸ್ವಲ್ಪ ಅಚ್ಕಾರದ ಪುಡಿ ಮತ್ತೆ ಸ್ವಲ್ಪ ಉಪ್ಪು ಹಾಕೋತಾರೆ. ಸ್ವಲ್ಪ ಬಿಸಿ ಇರುವಾಗಲೇ ಹಾಕೊಂಡ್ರೆ ಅದು ಚೆನ್ನಾಗಿ ಕಚ್ಕೊಳ್ಳುತ್ತೆ. ಆಫ್ಟರ್ ಆಯಿಲ್ ಇಸ್ ಡ್ರೈನ್ಡ್, ಆಡ್ red chili powder, salt and a little bit of hing when it is hot itself. When it's done while it's hot, it will mix well. Next we will fry peanuts. kadlekai karitivi ade ennenalli. We fried this for around 5 minutes till it becomes red, changes color. ಒಂದು 5 ನಿಮಿಷ ಆಗೋ ತನಕ ಫ್ರೈ ಮಾಡಿದ್ದಾರೆ. ಸ್ವಲ್ಪ ಕೆಂಪಗಾಗಿದೆ ಇವಾಗ. ಆಮೇಲೆ ಅದು ಸೌಂಡು ಬರುತ್ತೆ
it starts spluttering and the skin starts separating from the nuts. You can see here. Allow it to drain, allow the oil to get drained. ಎಣ್ಣೆ ಅದರ ತೂತಿರೋ ತಟ್ಟೆನಲ್ಲಿ ಹಾಕಿ ಅದು ಇಳ್ಕೊಳಕ್ಕೆ ಕಡಲೆ ಪಪ್ಪು ಹಾಕ್ತೀವಿ. ನೆಕ್ಸ್ಟ್ to the heated oil we are adding fried chana gram. This doesn't need to be fried as much as hyacinth beans or peanuts. ಇದು ಅವರೇ ಬೇಳೆ ಅಥವಾ ಕಡಲೆಕಾಯಿ ಅಷ್ಟು ಕರಿಯೋಗೋದಿಲ್ಲ, ಬೇಗನೆ ಆಗುತ್ತೆ ಇದು. Slight color change is enough. We just fried it for 2 to 3 minutes. ಸ್ವಲ್ಪ ಬಣ್ಣ ಚೇಂಜ್ ಆದ್ರೇನೆ ಸಾಕಿದು, ಇದೆಲ್ಲ ಬೇಗ ಸೀದೋಗುತ್ತೆ. 1 ರಿಂದ 2 ನಿಮಿಷ ಸಾಕು. ಎಣ್ಣೆ ಇಳ್ಕೊಳಕ್ ಬಿಟ್ಟಿದ್ವಿ, ಇವಾಗ ಕಡಲೆಕಾಯಿ ಜೊತೆ ಮಿಕ್ಸ್ ಮಾಡ್ತಾ ಇದೀವಿ, ಫ್ರೈ ಮಾಡಿರೋ ಕಡಲೆಕಾಯಿ ಜೊತೆ. ಆಫ್ಟರ್ ದ ಆಯಿಲ್ ಇಸ್ ಡ್ರೈನ್ಡ್ we have mixed with fried peanuts. Now she is adding a little salt for taste, slightly red chili powder, achkarat pudi, uppu, ಸ್ವಲ್ಪ ಹಿಂಗ್ ಹಾಕಿ ಮಿಕ್ಸ್ ಮಾಡ್ತಾ ಇದೀವಿ. ಸ್ವಲ್ಪ ಬಿಸಿ ಇದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. The heat will help in mixing well. We are now mixing this with the fried hyacinth beans. ಕರ್ದಿಟ್ಕೊಂಡಿರೋ ಹಿತ್ಕವರೆ ಬೇಳೆ ಜೊತೆ ಈ ಕಡಲೆಕಾಯಿ ಮತ್ತೆ ಕಡಲೆ ಪಪ್ಪನ ಮಿಕ್ಸ್ ಮಾಡ್ತಾ ಇದೀವಿ. Next we add the dry copra slices. ಒಣ ಕೊಬ್ಬರಿ ಸ್ಲೈಸಸ್ ನ ಎಣ್ಣೆಗೆ ಹಾಕ್ತಾ ಇದೀವಿ ಕರಿಯಕ್ಕೆ. This turned slightly golden brown. ಇದು ಸ್ವಲ್ಪ ಕಂದು ಬಣ್ಣ ಬಂದ ತಕ್ಷಣ ತೆಗೀರಿ. This tastes very well once it cools. ತಣ್ಣಗಾದ್ಮೇಲೆ ಇದು ಗರಿ ಗರಿಯಾಗಿ ಚೆನ್ನಾಗಾಗುತ್ತೆ. Don't wait till the last minute to remove it because the oil will be hot and it may turn very dark or it may burn. ಲಾಸ್ಟ್ ಮಿನಿಟ್ ತನಕ ಕಾಯಬೇಡಿ ಎಣ್ಣೆಯಿಂದ ತೆಗಿಯೋಕ್ಕೆ. ಇಷ್ಟು ಬ್ರೌನ್ ಆಗಿದೆ, ತೆಗೆದ ಮೇಲೂ ಆ ಹೀಟ್ಗೆನೆ ಬ್ರೌನ್ ಆಗುತ್ತೆ. ಅದು ತುಂಬ ಲಾಸ್ಟ್ ಮೂಮೆಂಟ್ಗೆ ತೆಗೆದ್ರೆ ಎಣ್ಣೆಯಿಂದ ತೆಗೆಯೋಷ್ಟರಲ್ಲಿ ಕಪ್ಪಗಾಗ್ಬಿಡುತ್ತೆ. ದಿಸ್ ಹ್ಯಾಸ್ ಅ ವೆರಿ ನೈಸ್ ಅರೋಮಾ ಟು ಇಟ್. ತುಂಬ ಘಮ್ ಅಂತ ಸ್ಮೆಲ್ ಬರುತ್ತೆ ಇದು ಕೊಬ್ಬರಿದು. ಇದಕ್ಕೂ ಈಗ ಮತ್ತೆ ಅಚ್ಕಾರದ ಪುಡಿ, ಉಪ್ಪು, ಹಿಂಗ್ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಎಲ್ಲದಕ್ಕೂ, ಯಾಕೆಂದ್ರೆ ಬೇರೆದಕ್ಕೂ ಹಾಕಿದೀವಿ. ರೆಡ್ ಚಿಲ್ಲಿ ಪೌಡರ್, asafoetida and a little salt. And mix it and then this will again be transferred to these nuts. ಮತ್ತೆ ಈ ಕೊಬ್ಬರಿನ ಇವಾಗ ಇದ್ರ ಜೊತೆ ಮಿಕ್ಸ್ ಮಾಡ್ಕೋತೀವಿ. We now add poha, flattened hard poha. ಅವಲಕ್ಕಿ, ಗಟ್ಟಿ ಅವಲಕ್ಕಿ ಹಾಕ್ತಾ ಇದೀವಿ ಇವಾಗ. ಒಂದೊಂದೇ ಹಿಡಿ ಹಾಕಿ, ಈಚ್ 1 fistful, add 1 fistful and keep frying in multiple batches. ಇದು ತುಂಬಾ ಬೇಗ ಫ್ರೈ ಆಗುತ್ತೆ. This gets fried very quickly. It has got roasted now. ಗರಿ ಗರಿ ಆಗಿದೆ, ಇವಾಗ ತೆಗೆದು ಎಣ್ಣೆ ಇಳಿಯಕ್ಕೆ ಬಿಡೋದು. This absorbs a lot of oil. ಎಣ್ಣೆ ಚೆನ್ನಾಗಿ ಕುಡಿಯುತ್ತೆ ಅವಲಕ್ಕಿ, ಸೊ ಬೇಕಿರೋಷ್ಟು ಕ್ವಾಂಟಿಟಿ ಎಣ್ಣೆ ಹಾಕೋಬೇಕು ಇದಕ್ಕೆ. We've added the next batch of poha. ನೆಕ್ಸ್ಟ್ ಬ್ಯಾಚ್ ಅವಲಕ್ಕಿ ಹಾಕಿದೀವಿ. ಚೆನ್ನಾಗಿ ಎಣ್ಣೆ ಅಬ್ಸಾರ್ಬ್ ಆಗ್ತಾ ಇದೆ ಅವಲಕ್ಕಿ. This will take very less time. We just fried it for 1 to 2 minutes. 2 ನಿಮಿಷ ಫ್ರೈ ಮಾಡಿದೀವಿ ಅಷ್ಟೇ. The same process for fried poha also. ಸೇಮ್ ಪ್ರಾಸೆಸ್ ಫಾಲೋ ಮಾಡ್ತೀವಿ. ಉಪ್ಪು, ಅಚ್ಕಾರದ ಪುಡಿ, ಹಿಂಗ್, ಸಾಲ್ಟ್, ರೆಡ್ ಚಿಲ್ಲಿ ಪೌಡರ್ ಅಂಡ್ asafoetida. ಕರ್ದಿರೋ ಅವಲಕ್ಕಿಂದ ಎಣ್ಣೆ ಇಳಿದ್ಮೇಲೆ ಬಿಸಿ ಇರುವಾಗಲೇ ಅವಲಕ್ಕಿಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ತೀವಿ. ಒನ್ಸ್ ದ ಆಯಿಲ್ ಗಾಟ್ ಡ್ರೈನ್ಡ್, ಇಟ್ ಇಸ್ ಬೀಂಗ್ ಮಿಕ್ಸ್ಡ್ ವೆನ್ ಇಟ್ ಇಸ್ ಸ್ಲೈಟ್ಲಿ ಹಾಟ್. ಮಿಕ್ಸ್ ಇಟ್ ಥರೋಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಕಡೆ ಕೋಟ್ ಆಗ್ಬೇಕದು ಖಾರದ ಪುಡಿ, ಉಪ್ಪು ಎಲ್ಲ. ಲಾಸ್ಟಲ್ಲಿ ಕರ್ಬೇವು ಸೊಪ್ಪು ಹಾಕ್ತಾ ಇದೀವಿ. ಕರಿ ಲೀವ್ಸ್ ವಿ ಆರ್ ಆ್ಯಡಿಂಗ್ ಇನ್ ದ ಎಂಡ್. ಫ್ರೈ ಇಟ್ ಟಿಲ್ ಇಟ್ ಗೆಟ್ಸ್ ರೋಸ್ಟೆಡ್ ವೆಲ್ ಅಂಡ್ ಬಿಕಮ್ಸ್ ಕ್ರಂಚಿ ಅಂಡ್ ದೆನ್ ರಿಮೂವ್ ಇಟ್ ಫ್ರಮ್ ಆಯಿಲ್. ಇದು ಬೇಗನೆ ಕ್ರಂಚಿ ಆಗುತ್ತೆ, ಗರ್ಗರಿ ಆಗುತ್ತೆ. 1 ನಿಮಿಷದಲ್ಲೇ ಗರ್ಗರಿ ಆಗುತ್ತೆ, ತೆಗೆದಿಟ್ಕೊಳ್ಳಿ. ಆಮೇಲೆ ಇದು ಫ್ರೈಡ್ ಕರಿ ಲೀವ್ಸ್ ಇಸ್ ಆಲ್ಸೋ ಆ್ಯಡೆಡ್. ಕರ್ದಿರೋ ಕರ್ಬೇವಿನ ಎಲೆನೂ ಈ ಅವಲಕ್ಕಿದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಎವ್ರಿಥಿಂಗ್ ಇಸ್ ಆ್ಯಡೆಡ್ ಟುಗೆದರ್ ಆ್ಯಂಡ್ ಮಿಕ್ಸ್ಡ್ ವೆಲ್. ಎಲ್ಲ ಕರ್ದಿರೋ ಐಟಮ್ಸ್ನು, ಖಾರ ಪುಡಿ, ಉಪ್ಪು ಎಲ್ಲ ಹಾಕೊಂಡಿರೋ ಐಟಮ್ಸ್ನು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ. ಇನ್ನೂ ಉಪ್ಪು, ಅಚ್ಕಾರದ ಪುಡಿ ಸಾಕಾಗಲಿಲ್ಲ ಅಂದರೆ ಹಾಕೋಬೋದು. ಮಿಕ್ಸ್ ಆಲ್ ದ ಫ್ರೈಡ್ ಐಟಮ್ಸ್ ವೆಲ್
and then check for salt and red chili powder and adjust it according to your requirement. Ensure that there's no moisture. ಒದ್ದೆ ಆಗಬಾರ್ದು, ನೀರು ಟಚ್ ಆಗಬಾರ್ದು ಇದಕ್ಕೆ. This can be stored for around a week to 10 days. It remains fresh in an airtight container. ಗಾಳಿ ಆಡದೇ ಇರೋಂಥ ಡಬ್ಬಕ್ಕೆ ಹಾಕಿ ಎತ್ತಿಡಿ. 8 ರಿಂದ 10 ದಿವಸ ಫ್ರೆಶ್ ಆಗಿರುತ್ತೆ. This can be eaten like a snack. It's good to carry it for journey as well. ಎಲ್ಲಾದ್ರೂ ಟ್ರಾವೆಲ್ ಮಾಡುವಾಗಲೂ ತಗೊಂಡೋಗೋದಕ್ಕೆ ಚೆನ್ನಾಗಿರುತ್ತೆ. ಕಾಫಿ, ನಮ್ಮಮ್ಮ ಮಾಡೋ ಕಾಫಿ ಜೊತೆ ಚೆನ್ನಾಗಿರುತ್ತಂತೆ ಇದು ತಿನ್ನಕ್ಕೆ. ಸೆಲ್ಫ್ ಪ್ರಮೋಷನ್ ಇದು. So you can it tastes very well with the coffee that was also shown in our first video of the channel.